ಎಷ್ಟೊತ್ತಾತಲ್ಲ ಹೋದರ್ ಇನ್ನ ಬರ್ಲೇ ಇಲ್ಲ. ಶಾಂತಕ್ಕ ಏನ ನಿನ್ ಮಗಳು ಓಡಾಟ ಅವಳೆ ಜೋರಾಗ್ಬಿಟ್ಟತಲ್ಲ ಪಾರಕ್ಕನ ಮಗನ್ ಜೋಡಿ. ಅಯ್ಯ ಅವಾಗ ಆಕಿಗೆ ಲಗ್ನ ಮಾಡಕತ್ತಿಲ್ಲನ ವಿಚಾರ ಗೊತ್ತಿಲ್ಲ ನಿನಗ? ಹೌದಾ? ನಮ್ಗೆಲ್ಲ ಹೇಳ್ತೀವ ನೀನು ಪಾರಕ್ಕಗ ಮತ್ತ ಆಕಿ ಗಿರ್ಜಿಗೆ ಹೇಳ್ತೀರಿ, ನಮ್ಗೇನ್ ಹೇಳ್ತೀರ ಕೇಳ್ತೀರ? ಆತಾತ ಈಗ ಹೇಳಕತ್ತೇನಲ್ಲ ಕೇಳಿಸ್ಕೊ. ಅವ್ರಿಬ್ರಿಗೆ ಲಗ್ನ ನೇಮಕ ಮಾಡೇವಿ, ಅದಕ್ಕೆ ಪಿಕ್ಚರ್ಗೆ ಹೋಗ್ಕನಿ. ಅದೇನ ಕಾಂತಾರ ಬಂದತ್ತಂತಲ್ಲ, ಅದನ್ನ ನೋಡಕ್ ಹೋಗ್ತೇವಿ ಅಂದ್ರ ಹೋಗಿ ಬರವ ಅಂತ ಕಳ್ಸಿದ್ದೆ. ಯಾಕ ಹೊತ್ತಾತಂತ ಬರ್ಲಿಲ್ಲ. ಅಲ್ಲ ಆದ್ರೂ ಹುಷಾರ್ ನೋಡ್, ವಯಸ್ಸಿಗೆ ಬಂದ್ ಹುಡುಗಿ ಮೊದ್ಲ ಆ ಹುಡುಗ ಬೇರೆ ನೋಡಿದ್ರ 29-30 ವರ್ಷ ಆಗಕತ್ರ ಲಗ್ನ ಇಲ್ಲ ಪಗ್ನಿಲ್ಲ ಬರ್ಗೆಟ್ಟದಂಗ ಆಗೈತಿ. ವಯಸ್ಸಿನ ಹುಡುಗಿ ಏನಾರ ತಪ್ಪು ನಡೆದ್ ಗಿಡ್ದಾತು. ಸ್ವಲ್ಪ ಎಚ್ಚರಿಕೆಯಿಂದ ಇರ ಶಾಂತಕ್ಕ, ನೀನ್ ಒಳ್ಳೇದಕ್ಕ ಹೇಳಾಕತ್ತೇನಿ. ಅಯ್ಯ ನಿನ್ನ ಬಡಿವಾರ ರೇಣಿ ಅಲ್ಲಲೇ ಬಾ ಏನ್ ಬಚ್ಲ ಅದ ಹೆಂಗ್ ಮಾತಾಡ್ಬೇಕಂತ ತಿಳಿಯಂಗಿಲ್ಲಲ್ಲ ರೇಣಿ ನಿನಗ. ಅಲ್ಲ ವಯಸ್ಸಿಗೆ ಬಂದ್ ಹುಡುಗಿ ಹೆಂಗ್ ಮಾತಾಡ್ತೀಯಲ್ಲ ರೇಣಿ ನೀನು? ಅದಕ್ಕಾಗಿ ಪಿಕ್ಚರ್ಗೆ ಹೋಗ್ಬರ್ತೇನಂತ ಹೋಗ್ಯಾವ ಹಿಂಗಿಂತಾವ್ ನಿಮ್ಮಂತಾರ ಮತ್ತೆ ಇಲ್ಲದ ಸುದ್ದಿ ಹುಟ್ಟಾಕ್ಸೋದು ಊರಾಗ ಏನ. ಆಮೇಲೆ ಹೋಗಿ ಅನ್ಬೇಕು 4 ಮಂದಿ ಇದ್ರಿಗೆ ಇನ್ನೊಂದ್ ಏನಾರ ಬಣ್ಣ ಕಟ್ಟಿ ನನ್ನ ಮಗಳ ಅಂತಕ್ಕೆಲ್ಲ ಓದ್ಬೇಕನ್ನ ಛಲ ಐತ್ ತಲ್ಯಾಗ. ಆಕೆನ್ ಲಗ್ನ ಮಾಡ್ಕೋತೀನಿ ಅಂತ ಕುಣದಿದ್ದಿಲ್ಲ, ನಾನ ಲಗ್ನ ಮಾಡ್ಕೊರವ ಅಂತ ಹೇಳಿದ್ದೆ. ನಾನೇ ಕೇಳಕ್ ಹೋಗ್ಲ ಶಾಂತಕ್ಕ, ಏನ ನೀನ್ ಒಳ್ಳೇದು ಕೇಳಿದೆ ಆತ್ ಬಿಡು ಹೋಲಿ. ಇಂತ ಮಾತಾಡ್ತಿದ್ದಂಗೆ ಹೆಂಗ್ ಓಡ್ತಾವ ನೋಡಿ ಬಿಟ್ಟಿ. ಶಾಂತಕ್ಕ ಹಂಗೆ ಕೂಡಕತ್ತಾಳ ಕಿರೇಣಿ. ಕೆದರ್ಕಿ ಏರ್ ಹಾಕಿಸ್ಕೊಂಡ್ಲು ಅದಕ್ಕೆ ಓಡಾಕತ್ತಾಳ. ಸುಮ್ಮನೆ ಇರೋದ್ ಬಿಟ್ಟು ನಿನ್ ಮಗ ನನ್ನ ಮಗಳ ಒಳಗೆ ಹೊರಗೆ ಹೋಗ್ಯಾರಲ್ಲ ಅಡ್ಯಾಡಕ, ಹುಷಾರ್ ನೋಡಿ ಏನ್ರ ಎಡವಟ್ಟಾದಿತ್ತು ಅಂತಾಳ. ನಿನ್ ಮಗ ಬರ್ಗೇಟಾನಂತೆ. ಊರ್ ಹೊಡ್ಕಸ್ಬಿ ಈಕಿನ ಕುಂದ್ರಿಸ್ಕೊಳ್ಬಾ ನೋಟ್ಲಿ. ಎಷ್ಟಾರ ಸೊಕ್ಕಿರ್ಬೇಕ ಈ ಬೆಂಡ್ಲಾರಿಗೆ. ತಮ್ಮನಿದ್ ತಮಗ್ ಗೊತ್ತಿಲ್ಲ, ಮಂದಿ ಮನಿದ್ ಮಾತಾಡ್ತಾವ್ ನೋಡಿ ಬಾಯಾಗನ ರೊಟ್ಟಿ. ತಮ್ಮದ ಊರಾಗ್ಲ ಆಗಿರ್ತತಿ. ಇಲ್ಲಿ 10-12 ಆದ್ರೂ ಗೊತ್ತಾಗದಲ್ಲ. ಇಲ್ಲಿ ಮಂದಿ ಮಾತಾಡಕ್ ಬರ್ತಾವ್. ತಮ್ಮ ತಾಟ್ನ್ಯಾಗ ಸತ್ತು ಬಿದ್ರೆ ಆನಿ ನೋಡೋದಲ್ಲ, ಮಂದಿ ತಾಟ್ನ್ಯಾಗ ನೋಡ್ತಾವ್. ಹೋಗ್ಲಿ ಬಿಡ ಪರಕ್ಕ, ಏನ ಕ್ಯಾಂದ್ಗುಟ್ಲೆ ಏನ್ರ ಹಾಕತ್ತನ. ಬಾ ನಮ್ಗೆ ಗೊತ್ತೈತ್ ನಮ್ಮ ಮಕ್ಳು ಏನಂತೇಳಿ. ಅಂದಂಗ ಶಾಂತಕ್ಕ ಜನಗಣತಿಯರ್ ಬಂದಿದ್ರನ ನಿನ್ ಮನೆಗೆ? ಅದೇನ ಟಿಕ್ಕರ್ ಅಂಟಿಸಿ ಹೋಗ್ಯಾರನ? ಬಂದಿದ್ರು ಜನಗಣತಿಯರ್. ಏನವ ಜಾತಿ ಗಣತಿ ಅಂತಾರ ನೋಡಿದ್ರ 16-20 ಪ್ರಶ್ನೆ ಕೇಳ್ತಾರ. ನಮ್ಮನೆ ಏಟಾರ ಲೋನ್ ಆಗ್ಲಿ ಏಟಾರ ಬಿಡ್ಲಿ, ಏಸಾರ ಗಾಡಿ ಇರ್ಲಿ ಬಿಡ್ಲಿ, ಮಂದಿ ಎಸದಾರ, ಯಾವ ಜಾತಿ ಆದಾಯ ಏನೈತಿ ದಿಟ್ಟ ಬರ್ಕೊಂಡು ಹೋಗ್ಬೇಕ. ಏನ ನೀವು ಯಾವ್ದಾರ ಬ್ಯಾಂಕ್ ಮೇಲೆ ಲೋನ್ ಇಟ್ಟಿರಿ? ಆಮೇಲೆ 108 ಪ್ರಶ್ನೆ ಇವ್ರದ್ದು. ಹೂನ ಶಾಂತಕ್ಕ? ಓ ನಿಮ್ಮನಿ ಕಡೆನೂ ಬಂದಿದ್ರನ? ಹೂನ ನಮ್ಮನಿ ಕಡೆನೂ ಬಂದಿದ್ರು. ಇವ ನಿಮ್ಮ ಮಕ್ಳಿಗೆ ಮದುವೆ ಆಗೈತೆ? ಎಷ್ಟು ಮಂದಿ ಮಕ್ಕಳು, 8 ಮಂದಿ ಗಂಡುಗಳು, ಸ್ವಂತ ಮನಿನ ಬಾಡಿಗೆ ಮನಿನ, ವರ್ಷಕ್ಕೆ ಎಷ್ಟು ದುಡಿತೀರಿ, ಆಮ್ಯಾಗ ಬ್ಯಾಂಕಿನ ಲೋನ್ ಐತೆ, ಕಾರ್ ಗಾಡಿ ಐತೆ, ಮೋಟರ್ ಗಾಡಿ ಐತೆ, ಎದಕ್ ಬೇಕು ಇವ್ರಿಗೆ ಅಂತ. ನಾನು ಅವಾಗೆಲ್ಲ ಬರ್ತಿದ್ರಲ್ಲ ಇಷ್ಟು ಪ್ರಶ್ನೆ ಕೇಳ್ತಿದ್ದಿಲ್ ಬಿಡು. ಇದು ಏನದ ಗಂಡ ಮಕ್ಕಳು ಎಷ್ಟು ಮಂದಿ, ಆಮ್ಯಾಗ ಇದು ಏನದ, ಆಮೇಲೆ ಏನಪ್ಪ ಅದು ಇದು ಉತ್ಪನ್ನ ಏನೈತಿ ಇಷ್ಟ ಕೇಳ್ತಿದ್ರು. ಈಗೆಲ್ಲ ಭಾರಿ ಅಪ್ಪ. ಈಗ ಬಂಗಾರ ಎಷ್ಟೈತಿ ಅಂತ ಕೇಳ್ತಾರ ನೋಡು. ನಮ್ಮ ಬಂಗಾರ ತಗೊಂಡು ಇವ್ರು ಏನ್ ಮಾಡ್ತಿದ್ದಾರೆ? ಶಾಂತಕ್ಕ ನನಗಂತರೂ ಹೇಳಕ್ ಹೆದರಿಕೆ ಬರ್ತೈತೆ. ಅದು ಎಂತದ ರೇಷನ್ ಕಾರ್ಡು ಕೊಡು, ಆಧಾರ್ ಕಾರ್ಡು ಕೊಡು ಅಂತಾರವ. ದೇವ್ರೆ, ಹಂಗಿಂಗ್ ಮಾಡಿ 2,000 ರೂಪಾಯಿ ಬರೋದೆಲ್ಲಿ ಬಂದ್ ಮಾಡ್ತಾರಂತೀವಿ ಹೊಟ್ಬ್ಯಾನಿ. ಅದೇನೋ OPP ಹೇಳಂತಾರ. ಅವೆಲ್ಲ ನಮ್ಗೆಲ್ಲ ಎಲ್ಲಿ ಗೊತ್ತಕ್ಕವ OPP ಎಲ್ಲ ಹೇಳಕ? ಆ ಫೋನ್ಯಾಗ ನಾನು ಗಂಡ ಇದ್ದಿದ್ದಿಲ್ಲ ಮನ್ಯಾಗ, ನಾನು ಬಿಕ್ಕಿ ಇದ್ದೆ. ನನಗೆ ಈ OPP GPP ಎಲ್ಲ ನಂಗೆ ಹೇಳಕ್ ಬರೋದಿಲ್ಲ, ಇನ್ನೇನ್ ಬಾ ಹೋಗ ಅಂದೆ. ಇಲ್ಲ ಹೇಳ್ರಿ ನೀವು, ನಿಮ್ದು ಫೋನ್ ಕೊಡ್ರಿ ನಾವೇ ಬರ್ಕೋತೇವಿ ಅಂದ್ರು. ಫೋನ್ ಹೆಂಗ್ ಕೊಡ್ಲಿ? ಅತಗಿಂದ ತಗೊಂಡು ಬಿಡೋದ್ರಿ ಮಾಡೋದು ಅಂತಂದು ಅಕ್ಕ. ಇದು OPP ಅಲ್ಲ ಅಂತಂದು ಅಕ್ಕ, OTP ಅಂತಾರೆ ಅದಕ್ಕೆ. ಅದು OTP ಹೇಳ್ಬಿಟ್ರೆ ಬ್ಯಾಂಕಲ್ಲಿ ಇರೋದು ಎಲ್ಲ ದುಡ್ಡಿಗೆ ಎಲ್ಲ ಬಳಸ್ಕೊಂಡು ಹೋಗ್ತದೆ ಅಂತಾರೆ. ಏನು ಮಾಡೋದು ಹೇಳಕ್ಕೆ ಹೆದರಿಕೆಗೆ ಬರ್ತದೆ. ಶಾಂತಕ್ಕ, ಈ OTP GTP ಹೇಳಿದ್ರೆ ಬ್ಯಾಂಕ್ನಾಗ ರೊಕ್ಕ ತಗೋತಾರಂತ. ಏನವ ದೇವರಿಗೆ ಗೊತ್ತು. ಒಟ್ಟು ಎಲ್ಲಾರು ಬರ್ಸಿದ್ರಂತೆ, ನಾನು ಬರ್ಸಿದೆ. ಕಡೆಗೆ ನೋಡವ ನನ್ಗೆ ಗೊತ್ತಾಗಲ್ಲ ಅಂತ ಫೋನ್ ಕೊಟ್ಟೆ, ನೋಡ್ಕೊಂಡು ಬರ್ಕೊಂಡ್ಲ. ಆಮ್ಯಾಗ ಅದೇನದು ಎಲ್ಲ ಕೇಳಿ ನಾನಂತೂ ಯಾವುದೂ ಇಲ್ಲ, ವರ್ಷಕ್ಕೊಂದು 20,000 ದುಡಿದ್ರೆ ಭಾಳ, ನಮ್ದು ಏನು ಆದಾಯದ ಮೂಲನೇ ಇಲ್ಲ ಅಂತ ಹೇಳಿದೆ. ಚಲೋ ಮಾಡಿಬಿಡು ಶಾಂತಕ್ಕ. ಅಂದಂಗಿರ್ಜಿ ಏನಾಗಿದ್ದೆ? ಇತ್ತಾಗ ಸೊಟ್ಟ ಮಾರಿ ಪ್ರೇಮಿ ಮನೆಗೆ ಹೋಗಿದ್ದೆ. ಹಡಿಬಿಟ್ಟು ಎಷ್ಟಾರ ದಿಮಾಕಿರ್ಬೇಕಿಗೆ. ಏನಾತ ಆಟೋ ಕೊಡ್ತೇನಂದ್ಲನ? ಇಲ್ಲಿ ಕೊಡ್ತೇನಂತಾಳ ಪಾರಕ. ಇಷ್ಟು ಬೆಂಡ್ಲಗಳಂದ್ರೆ ಪಾತಿ ಗಂಡಗ ಹೇಳಾಳ, ದಿನ ನಮ್ಮ ಆಟೋ ಬಾಡಿಗೆ ಹೊಡೀರಿ, ನಮಗೆ ದಿನ ಇಷ್ಟು ಕೊಡ್ಬೇಕು, ಉಳಿದಿದ್ದು ಬಿಟ್ಕೋರಿ ಅಂತೇಳಿ ಹೇಳಾಳ. ಗೊತ್ತನ ಪಾಪ? ಅದಕ್ಕೇನು ಗೊತ್ತ? ಆಯ್ತು ತಗೋರ್ ಹೊಡಿತೀನಿ ಅಂತಂದೆ. ಹೊಡ್ಯಾತನಂತ ಪಾತಿ. ಈಗ ಅಂದ್ಲಂದ್ರೆ ಆಕಿ ಹೋಗಿದ್ನಲ್ಲ ಸೊಟ್ಟ ಮಾರಿ ಪ್ರೇಮಿ ಮನೆಗೆ, ಬಾಯಿ ಬಿಡ್ಲಿಲ್ಲ. ಇಲ್ಲಿ ತಗೋ ನಾವು ಮಾರಲ್ಲ ಅಂದ್ಲು. ಪಾತಿ ಬಾಯಿ ಬಿಟ್ಲು. ಇಲ್ಲ ನನ್ನ ಗಂಡ ಹೊಡಿ ಅಂತ ಹೇಳಾಳ, ಹಂಗಾಗಿ ಆಕಿ ನಿಮ್ಗಿದು ಮಾಡಕತ್ತಿಲ್ಲ ಅಂತೇಳಿ. ನೋಡ್ವಾ ಹೇಳ್ಬೇಕು ಬೇಡ, ಅದ್ರಾಗೇನು ಬಾಯಿ ಬಿಡ್ಲಾರ್ದೈತಿ. ಹೋಲ್ಬಿಡ್ಲೆ ಹೇಳ್ತೇನಲ್ಲ, ತಲೆ ಕೆಡ್ಸ್ಕೊಳಕಬೇಡ. ಆಕಿಗೆ ಆದ್ರೂ ರೊಕ್ಕ ಕೊಡ್ತಾರದ, ಏನಂದ್ರ ಕಡೆ ರೊಕ್ಕ ತರದ 50 ರೂಪಾಯಿ, 50,000 ಹೆಚ್ಚಿಗೆ ಓದಿತ್ತು ಅನ್ಕೋ, ಬೇಡ ಇಲ್ಲೇ ತಗೋ ಅಂತ ಹೇಳ್ಬಿಡು. ಹೊಸದ ಒಂದು ಶೋರೂಮ್ನಾಗ ಹಳೆ ತಗೊಂಡು ಹಾಳಾಗಿ ಹೋದ್ರ ಅಂತೇಳಿ ಹಾಕ್ಬೇಕು. ಹೌದಿಲ್ಲ? ಏನು ದೊಡ್ಡ ಇದು ಅಲ್ಲ ಹಾಕಿದೇನು ಊರು ಹಡಿಬಿಟ್ಟು. ಇಲ್ಲ ಯಾರು ಹೊಸ ಶೋರೂಮಿನ ರೇಟಿಗೆ ಮಾರಕ್ಕೆ ಹೋದ್ರೆ ಯಾರು ತಗೋತಾರ? ಆಟೋ ಹೊರಗೆ ಬಂದಿದ್ದು ಮುಗೀತು. ಆಟೋ ಅಂತಲ್ಲ, ಯಾವ್ದು ಗಾಡಿ ಆದ್ರೂ ಅಷ್ಟು ಹೊರಗೆ ಬಂದಿದ್ದು ಮುಗೀತು. ಮತ್ತು ಸೆಕೆಂಡ್ ಹ್ಯಾಂಡ್ ರೇಟಿಗೆ ಕೇಳೋಂಗ ಕೇಳ್ತಾರ. ಅದನ್ನ ಏನು ಶೋರೂಮ್ನೇನು ರೇಟ ಕೊಟ್ಟು ತಗೊಳ್ಳೋದಾದ್ರೆ ಮತ್ತೆ ಈ ಕಡೆ ಯಾಕೆ ತಗೋಬೇಕು? ಇನ್ನೂ ಹೊಸದ ಸಿಕ್ಬಿಡ್ತದಲ್ಲ, ಅಲ್ಲಿ ತಗೋತಾರ.
ಹೌದಿಲ್ಲ ಬಿಡು ಹೋಲ್ ಅದೇನು ದುಡಿ ಸುದ್ದಾರಕ್ಕಾರ ಆಗೋಳಕ ಹೋಲ ತೆಗಿ ಯಾಕೆ ತಲೆ ಕೆಡಿಸ್ಕೊತಿರ್ಲೆ ಆರಾಮಿರ್ರಿ ನಿಮ್ಮ ಪಾಡಿಗೆ ನೀವು ಹೋಗಿ ನಿನ್ನ ಗಂಡಗೆ ಹೇಳೋಗ ಹೇಳಿ ಬೇರೆದ ಶೋರೂಮ್ನಿಂದ ತೊಗೊಂಡು ಬಾ ಇದು ಮಾಡ್ರಿ ಮತ್ತೆ ಯಾಕೆ ತಲೆ ಕೆಡಿಸ್ಕೊತೀರಿ ದೀಪಾವಳಿ ಒಳಗೆ ತೊಗೊಂಡು ಚಾಲು ಮಾಡಿಬಿಡ್ರಿ ಅಂತೇನು ನಾನು ಏನ ನಾನು ಅದ ಅನ್ಕೊಂಡೇನೆ ಶಾಂತಕ ನಾ ಹಂಗಾರೆ ಬರ್ತೇನೆ ನಮ್ದು ಗಂಡಾಗೆ ಗಾಡಿದು ಕೊಡಬೇಡಿ ಅಂತ ನಮ್ದುಗೆ ಹೇಳ್ತೆ ಆದ್ರೆ ಏನು ಮಾಡೋದು ಶಾಂತಂದು ಅಕ್ಕ ಪ್ರೇಮಂದು ಅಕ್ಕಂದು ಗ್ರಾಚಾರ ಅದು ಕೆಟ್ಟಿದೆ ನಮ್ದು ಗಂಡದು ಗಾಡಿಗೆ ಕೊಟ್ರೆ ಅವ್ರದ್ದು ಅಚ್ಚಾಗೆ ಹೊಡಿತಾರೆ ಅನ್ಕೊಂಡಿದ್ದೀರಿ ಅವ್ರದ್ದು ಹೊಡಿಯೋದಿಲ್ಲ ಅರೇ ಅವ್ರದ್ದುಗೆ ಕುಡಿಯೋದು ಆಮೇಲೆ ಅವ್ರದ್ದು ಕೆಲಸ ಅದು ಆಮೇಲೆ ಎಷ್ಟು ಹೊಡಿತಾರೆ ಎಷ್ಟು ಬಿಡ್ತಾರೆ ಅವರಿಗೆ ಗೊತ್ತು ಅವ್ರದ್ದು ಏನು ಅದು ಫೋಟೋದು ತೆಗಿತಾ ಇದ್ರು ಅಲ್ಲ ಅದೇ ಒಂದದು ಅವರಿಗೆ ಏನವ ನಿಮ್ಮನೆ ಕಡೆ ಬಂದಿದ್ರನ ಇದು ಜನಗಣತಿ ಮಾಡಕ ನಕ್ಕೋ ಶಾಂತಂದು ಅಕ್ಕ ನೈ ಇನ್ನೂ ಬಂದಿಲ್ಲ ಅಯ್ಯವ ಊರನ್ ಮಂದಿದೆಲ್ಲ ಮಾಡಿದ್ರೆ ನಂಗೆ ಸಮಾಧಾನ ಆಕತ್ವ ಇಲ್ಲ ಅಂದ್ರೆ ನಂಗೆ ಸಮಾಧಾನ ಆಗಲ್ಲ ನಮ್ದಟ್ಟ ಯಾಕೆ ಮಾಡಿದ್ರೆ ಏನಾಗತ್ತ ಅಂತೇಳಿ ಒಂಥರ ಜೀವ ಬಾಯಿಗೆ ಬಂದಂಗೆ ಆಕತ್ವ ಯವ್ವ ನನಗೆ ಊರನ್ ಮಂದಿದು ಮಾಡಿದ್ರೆ ಖುಷಿ ಆಕತಿ ಕ್ಯೂ ಶಾಂತಂದು ಅಕ್ಕ ಅಕಸ್ಮಾತ್ ಏನಾರ ಹೆಚ್ಚು ಕಮ್ಮಿ ಆದ್ರೆ ನಂದು ಬೇಕಿದ್ರೆ ಆಗಲ್ಲಲ್ಲ ನಿಮ್ದು ಆಕತ್ತಲ್ಲ ಅದಕ್ಕೆ ಅಂದ್ರೆ ಸಮಾಧಾನ ಆಗದ ಏನಂತೀಯ ಪರಕ್ಕ ಹೌದು ಶಾಂತಕ್ಕ ಈಗ ನಮ್ಮನೆ ಕರೆಂಟ್ ಹೋಗತ್ ನೋಡ ಏ ರೀ ಬಾಜು ಮನೆ ಕರೆಂಟ್ ಹೋಗೈತೆ ನೋಡ್ರಿ ಅಂತಾನೆ ಹಿಂಗ ನೋಡ್ತಾರ ಅಲ್ಲಿ ಹೋಗಿರ್ತಲ್ಲ ಅಂದ್ರೆ ಸಮಾಧಾನ ಆಕತಿ ಇಲ್ಲ ಅಂದ್ರೆ ನಂಗೆ ಸಮಾಧಾನ ಆಗಲ್ಲ ನಮ್ಮನೆ ದಟ್ಟ ಯಾಕೆ ಹೋತು ಅಂತೇಳಿ ನಮ್ಗಾಗಿದ್ದು ಮಂದಿಗೂ ಆಗ್ಬೇಕು ಭಾರಿ ಖುಷಿ ಅಯ್ಯೋ ಈಗ ಬಂದೇನ ಯಾಕೆ ಇಷ್ಟು ತಡ ಆತ ಅಯ್ಯೋ ಅವ ಅದು ಪಿಕ್ಚರ್ ನೋಡ್ಕೊಂಡು ಮತ್ತೆ ಹಂಗ ಮುಂದೆ ಹೋದ್ವಿ ಮಾರ್ಕೆಟಿಗೆ ಅಡ್ಡಾಡ್ಕೊಂತ ಇವರು ಏನಾರ ಡ್ರೆಸ್ ತಗೋ ಅಂತ ಭಾಳ ಅಂದ್ರೆ ನಾವು ಅಲ್ಲಿ ಅಂದೆ ಫಸ್ಟ್ ಟೈಮ್ ಇಬ್ರು ಹೊರಗೆ ಬಂದೇವಿ ಒಂದು ಡ್ರೆಸ್ ತಗೋ ನಿಂಗೆ ಏನು ಬೇಕು ತಗೋ ಅಂತೇಳಿ ಅಂದ್ರೆ ಅತ್ತೆಯರ ಇದು ನಮ್ಮವನು ಏನಾರು ಕೊಡ್ಸೆ ಕರ್ಕೊಂಬ ಅಂದಾಳ ತಗೋ ಅಂದ್ರ ಅದಕ್ಕೆ ತೊಗೊಂಡು ಬಂದೆ ಹಾಲ್ಕಟ ಬಾಡ್ಯ ಪಿಕ್ಚರ್ ನೋಡಿದ್ದಲ್ದ ಮತ್ತೆ ಏನೋ ಕೊಡಿಸ್ಕೊಂಡು ಬೇರೆ ಬಂದಾನಕ್ಕಿಗೆ ಏನು ತಗೊಂಡು ಇದೆರಡು ಜೊತೆ ಡ್ರೆಸ್ ತೊಗೊಂಡೆ ಇನ್ನೊಂದು ಚೀಲದಾಗ ಇದು ಕಾಸ್ಮೆಟಿಕ್ಸ್ ತೊಗೊಂಡೆ ಅಂದರೆ ಫೌಂಡೇಶನ್ ಆಮೇಲೆ ಲಿಪ್ಸ್ಟಿಕ್ ಖಾಲಿಯಾಗಿತ್ತ ಅದನ್ನು ತೊಗೊಂಡೆ ಅವ ಹೆಂಗದಾವ ಡ್ರೆಸ್ ವಾ ಎಷ್ಟು ಚಂದ ಅದಾವ ಆದ್ರೆ ಈ ಬಿಳೆ ತಗೋಬಾರ್ದಾಗಿತ್ತು ಬಿಡ ಬೇರೆ ಕಲರ್ ತಗೋಬೇಕಿತ್ತ ಆ ಕಡೆ ಐತಲ್ಲ ಕೃಷ್ಣನ್ ಕಲರ್ ಅದು ಚಂದ ಐತಿ ಇದು ಬಿಳೇದು ಬೇರೆ ತಗೋಬೇಕಿತ್ತು ಇದನ್ನ ಕಣ್ಣ ಹೊಲಸಕ್ಕ ಬೇಡ ಮುಟ್ತಿದ್ದಂಗ ಅಯ್ಯೋ ಅವ ನಾನೇನು ಕಲ್ಲು ಮಣ್ಣು ಹೊರಕ್ಕೆ ಹೋಗ್ತೀನಿ ಹಾಕೊಂಡು ಸೀದಾ ಹೋಗಿ ಕಾಲೇಜಿಗೆ ಕುಂದ್ರದಲ್ಲ ಏನಾಗಲ್ಲ ಚಲೋ ಐತಿ ಅನ್ನಿಸ್ತು ಅದಕ್ಕೆ ತಗೊಂಡೆ ಈಗ ಹೆಂಗದಾವ ಹೇಳವ ನಿಂಗೆ ಇಷ್ಟ ಆತಾ ಏ ಇಷ್ಟ ಆತ ಭಾರಿ ಇಷ್ಟ ಆತ ಮಸ್ತ್ ಅದಾವ ಅದಲ್ಲ ಪರಕ ಮಸ್ತ್ ಅದಾವ ಭಾರಿ ಚಂದ ಅದಾವ ಇನ್ನೊಂದೆರಡು ಜೊತೆ ತಗೋಬೇಕಿತ್ತಿಲ್ಲ ಇಲ್ಲ ಎರಡು ಜೊತೆ ಸಾಕು ಅಂದೆ ಹಿಡಿ ಅವು ಏನ ಟಿಕಳಿ ಪೌಡರು ಸುನಾರನ ಅವೆಲ್ಲ ತಗೊಂಡೆ ಇಷ್ಟಕ್ಕೆ ಎಷ್ಟು ದುಡ್ಡು ಖರ್ಚಾತ್ ಗೊತ್ತನ ಹೌದನ ಹೋಗ್ಲಿ ಬಿಡಿ ಎಟ್ಟಾರ ಯಾಕಾಗಲ್ ತಕ್ಕ ಏನ್ ಬೇರೆ ಕಟ್ಸಾರ ಇಂತಿಗಲ್ಲನ ಹೋಗ್ ಯಾವ ಇದು 1700 ರೂಪಾಯಿ ಡ್ರೆಸ್ ಅದು 1200 ಆಮೇಲೆ ಇದು ಕಾಸ್ಮೆಟಿಕ್ಸ್ ಅದು 300 700 600 ಅಂದ್ರೆ ಒಂದು 5000 ರೂಪಾಯಿ ಮೇಲೆ ಖರ್ಚಾತ 5000 ರೂಪಾಯಿ ಮೇಲೆ ಇವ್ರು ಹಣೆ ಬಾರ್ದಾಗರ ಅಂತ ತಕೊಂಡಿದ್ವ ಇಲ್ಲ ಅತ್ತಾಗ ನನ್ನ ಮಗ ಅಲ್ಕಟ ಬಾಡ್ಯ ಮಕ್ಕ ಖರ್ಚು ಫೌಂಡೇಶನಿಗೆ ಇಷ್ಟು ರೊಕ್ಕ ಹಾಳು ಮಾಡ್ಯಾನಲ್ಲಿವ ಈಕಿ ಜೋಡಿ ಹೋಗಿ ಏನು ಹೇಳೋದು ಇದಕ್ಕೆ ಮನೆಗೆ ಹೋಗ್ಕೆಂತಾಳಿ ಮನೆಗೆ ಹೋಗಿ ಬೂಟ್ ತೊಗೊತೇನೆ ಅಲ್ಕಟ ಬಾಡ್ಯಾಗ ಅಲ್ಲ ಏನು ರೊಕ್ಕ ಅಂದ್ರೆ ಏನು ಹಂಚಿ ಪೀಲ್ ಅಂತ ತಿಳ್ಕೊಂಡಾನೆ ಏನು ಈ ನಮ್ನಿ ಖರ್ಚು ಮಾಡಕತ್ತಾಗ ತಿಳುವಳಿಕೆ ಬೇಡ ತೀರ ಮನುಷ್ಯ ಆಗತ್ತಾಗ ಪಾರಕ್ಕೆ ಸಿಟ್ಟು ಬಂದಂಗೆ ಕಾಣ್ತಾ ಐತಿ ಸರಿ ಶಾಂತಕ್ಕ ಹಾಗಾದ್ರೆ ಇವನ್ನೆಲ್ಲ ತೆಗೆದಿಟ್ಕೊರಿ ನಂದೊಂದು ಚೂರು ಕೆಲಸ ಐತೆ ಹೋಗ್ಕನ್ ಮನೆಗೆ ಅವ ಮನೆಗೆ ಹೋದ್ನವ ಹ್ಞೂ ಅತ್ತಿ ಮನೆಗೆ ಹೋದ್ರು ಸರಿ ಆಯ್ತವ್ರವ ಚಲೋದವ ಎಲ್ಲ ಚಲೋದವು ಚಂದಾಗಿ ಎಲ್ಲರ ಚಲೋ ಟೇಲರ್ ನೋಡಿ ಹೊಲಿಸ್ಕೊ ಇವನ್ನ ಏನ ಆದ್ರೂ ರೆಡಿಮೇಡೆ ತೊಗೊಂಡ್ಬಿಡ್ಬೇಕಿತ್ತು ಬಿಡವ ಈಗ ಹೊಲ್ಸಕ್ಕೆ ಒಂದು 400 ರೂಪಾಯಿ ಖಾಲಿ ಉಕ್ಕ ಹೌದಿಲ್ಲ ಹೊಲ್ಸಿದ್ವಾ ಬಿಟ್ರೆ ಚಿಂತೆ ಬಿಟ್ಬಿಡ್ತೈತಲ್ಲ ಹ್ಞೂ ಆದರೆ ಇದು ಇವು ಪೀಸ್ ಚೆನ್ನಾಗಿದ್ವಲ್ಲ ನಂಗೆ ಹೆಂಗೆ ಬೇಕಂಗೆ ಹೊಲಿಸ್ಕೋಬೋದು ಅಂತೇಳಿ ತಗೊಂಡೆ ಅತ್ತಿ ಆಗಲಿ ಬಿಡು ಏನಾಗ್ಬೇಕಾತಿ ಹೌದಿಲ್ಲ ಚಲೋನಾದತ್ತು ತೆಗಿಟ್ಕೊ ತೆಗಿಟ್ಕೊ ಪಾರಕ ಚಾ ಮಾಡ್ತೇನೆ ಕುಂದ್ರೆ ಬಂದು ಹಿಂಗೆ ಹೊಂಟಲ್ಲ ಕುಂದ್ರೆ ಒಂಚೂರು ಚಾ ಮಾಡ್ತೇನೆ ಇಲ್ಲ ನನಗೆ ಕುಂದ್ರಷ್ಟು ಪುರ್ಸತ್ತಿಲ್ಲ ಒಂಚೂರು ಮನೆ ಕಡೆ ಹೋಗ್ತೇನೆ ಒಂಚೂರು ಕೆಲಸ ಐತಿ ಅಯ್ಯೋ ಮಡ್ನಾಡಿ ಆ ಪಾರಕ್ಕನ ಮಂದಿ ಇದ್ರ ರೇಟು ಇದು ಕಷ್ಟ ಆಯ್ತು ಇಷ್ಟ ಆಯ್ತು ಇವೆಲ್ಲ ಯಾಕೆ ಬೇಕು ಸುಮ್ಮನೆ ಒಳಗೆ ಹೋಗಕ್ಕೆ ಬರಂಗಿಲ್ಲ ನಿನಗೆ ಅಯ್ಯೋ ಅದ್ರಾಗ ಏನು ತಪ್ಪೈತವ ಅಲ್ಲ ಮತ್ತೆ ನಾನು ಸುಮ್ಮನೆ ಒಳಗೆ ಹೋಗ್ಬೇಕಾ ನಿಂದೊಂದು ಕತಿ ಆತಾಗ ಮತ್ತೆ ಇದನ್ನು ತೋರ್ಸೋದು ಬೇಡ ಆಮೇಲೆ ತೋರಿಸ್ಲಂಗ ಬ್ಯಾಗ್ ತೊಗೊಂಡು ಹಂಗೆ ಒಳಗೆ ಹೋದ್ಲಂತ ಅದನ್ನು ಅನ್ಬೇಕನ ಇಷ್ಟಕ್ಕೂ ಏನಾತೀಗ ನಂಗೆ ಕೊಡ್ಸಿದ್ರೆ ಏನು ತಪ್ಪು ಅಲ್ಲ ನಾನು ಅವ್ರ ಮಗನ ಮದುವೆ ಮಾಡ್ಕೊಳಕ್ಕೆ ಅಲ್ಲನ ನಂಗೆ ಕೊಡ್ಸಿದ್ರೆ ಏನು ತಪ್ಪಾತು ಅದಕ್ಕೆ ಯಾಕೆ ನಾಚ್ಕೋಬೇಕು ಅದಕ್ಕೆ ಯಾಕೆ ಒಂದು ನಮನಿ ಮಾಡ್ಕೋಬೇಕು ನಿನಗೆ ಇವೆಲ್ಲ ಸೂಕ್ಷ್ಮ ಗೊತ್ತಾಗಲ್ಲ ಈಗ ಮದುವೆಗಿಂತ ಮುಂಚೆ ಈ ಪರಿ ಕೊಡಿಸ್ತಾನಲ್ಲಪ್ಪ ಮಗ ಅಂತೇಳಿ ಸಿಟ್ಟು ಬರ್ತೈತಿ ಏನು ಹೇಳೋದು ಇದಕ್ಕೆ ಬುದ್ಧಿ ಇರ್ಬೇಕು ಸ್ವಲ್ಪರ ನಂಗೆ ಹೆಂಗೆ ಗೊತ್ತು ಆಯ್ತು ತಗೋ ಈಗ ತೋರಿಸಿದ್ದಾತಲ್ಲ ತೋರಿಸಿದ್ ಮತ್ತಿನೇನು ಹೋಗು ಒಳಗೆ ಹೋಗು ಊರ್ ಬಿಡಾಡಿ ಮಾತಿಲ್ದಕ್ಕಿ ಯಾಕೆ ಏನಾಯ್ತು ಆಟೋ ಹೊಡ್ಯಾಕ ಪಾತಿ ಗಂಡ ಕೊಡಾಕತ್ತಾಳಂತ ಬೇಕಂತ ನಾಟಕ ಮಾಡಾಕ ಕೊಡ್ಲಿ ಬಿಡ್ರಿ ರೀ ನೀವು ಹಾಕಿದ್ದಿಲ್ಲ ಅಂದ್ರೆ ಹೊಸ ತಗೋಬೇಕಂತ ವಿಚಾರ ಮಾಡಿದ್ವಿಲ್ಲ ನಾವು ಹೊಸದ ತಗೊಳ್ಳೋಣ ಅದಕ್ಕೆ ಏನಾಗಬೇಕಾಗೈತಿ
ಆದರೂ ನೀ ಮಾಡೋ ಆಟ ಒಂದಲ್ಲ ಎರಡಲ್ಲ ಈ ಸುಮ್ಮನೆ 3 ಲಕ್ಷ ಅನ್ನತ್ತಿದ್ಲಕ್ಕಿ ತೊಗೊಂಡ್ಬಿಟ್ಟಿದ್ರಕ್ಕಿತ್ತ ಏನ ಹೋಗ್ಲಿ 2.5 ಲಕ್ಷ ಕೇಳಿದ್ರು ಕೊಡ್ತಿದ್ಲಕ್ಕಿ ನೀವು ಭಾಳ ಕಡಿಮೆ ಕೇಳಿದಿ ಬಿಡ್ಲೆ ಅದಕ್ಕೆ ಕೊಡವಳ್ಳಕ್ಕಿ ರೀ ಸೆಕೆಂಡ್ ಹ್ಯಾಂಡ್ ಆಟೋಕ್ಕೆ ಎಷ್ಟು ಕೇಳ್ಬೇಕು ಅಷ್ಟು ಕರೆಕ್ಟ್ ಕೇಳಿ ನಾನು ನೀವು ಒಬ್ರ ತಗ ಸುಮ್ಮನಿರಿ ನಿಮ್ಮ ನೋಡೆ ಮಾಡಾಕತ್ತಾಳಕ್ಕಿ ನೀವು ಕುಣಿತೀರಿ ಅಂತ ಹೇಳಿ ಗೊತ್ತಲ್ಲ ಆಕಿಗೆ ಅದಕ್ಕೆ ನೀವು ತಲೆ ಕೆಡ್ಸ್ಕೊಬೇಡ್ರಿ ಸುಮ್ಮನಿರಿ ಕೊಡಿ ಅದು ಯಾರಿಗೆ ಹೊಡ್ಯಾಕ ಕೊಡ್ತಾಳ ಕೊಟ್ಕೊಲಿ ತಲೆ ಕೆಡ್ಸ್ಕೊಬೇಡ್ರಿ ಆ ಪಾತಿಗಂಡು ಗಾಡಿ ಹೊಡೆದು ದಬ್ಬಕ್ಕದ ಅಷ್ಟ್ರಾಗ ಐತಿ ಗೊತ್ತಕ್ಕ ಸುಮ್ಮನಿರಿ ಬುದ್ಧಿ ಬರ್ತೈತಿ ಏನು ಆದರೂ ಒಂದು ಅನ್ಯಾಯವಾಗಿ ಒಂದು ಕಡಿಮೆ ರೇಟ್ನಾಗ ಸಿಗ್ತಿದ್ದು ಆಟೋ ಇದಾತು ನೋಡು ಹೊರಗೆಲ್ಲಿ ಸಿಗೋದಿಲ್ಲನ ತಗೋರಿ ಆಕಿ ಸೊಕ್ಕ ಭಾಳ ಐತಿ ಹೋಲ್ ಬಿಡ್ಲಾ ಹೋಲತ್ತಾಗ ಆಕಿ ಮತ್ತೆ ಕೇಳದಾರನ್ ಬಿಟ್ಟು ಅಲ್ಲಿ ಯಾರಿಗೆ ಹೊಡ್ಯಾಕ ಕೊಡ್ತಾಳ ಅಂತಂದ್ರೆ ಯಾಕೆ ತಲೆ ಕೆಡ್ಸ್ಕೊಂತೀನಿ ನೀನು ಹೋಲ್ ಬಿಡು ಏನು ನಿನ್ಗೇನು ಎಲ್ಲಿ ಸಿಗೋದಿಲ್ಲ ನಂಗೆ ಐತನ ಸಿಗ್ತತಿಲ್ಲ ತಗೋ ಸಿಗ್ತತಿ ಅದನ್ನ ಹೇಳತ್ತೀನಲ್ಲ ರೊಕ್ಕ ಅದೇನ ಹಳೆ ತೊಗೊಂಡು ಹಾಳಾಗಿ ಹೋದ್ರಂತ ಯಾಕೆ ಬೇಕು ಬಿಡ್ರಿ ಹೋಲಿ ಹೊಸದ ತಗೋರಿ ಯಾಕೆ ತಲೆ ಕೆಡ್ಸ್ಕೊತೀರಿ ಏನು ಆಕಿದ ಒಬ್ಬಕಿದ ಅಲ್ಲ ಬಿಡಾಡಿದೆ ಆಕಿಗಾದ್ರೂ ರೊಕ್ಕನ ಕೊಡ್ತಿದ್ವಿ ಶೋರೂಮ್ಗಾದ್ರೂ ರೊಕ್ಕನ ಕೊಡ್ತೇವಿ ಯಾರು ಮತ್ತೆ ನಾಳೆ ಅನ್ನಕ್ಕೆ ಆಕೇನು ಉದ್ದಾರ ಆದ್ರು ಅಯ್ಯ ನನ್ನ ಆಟೋ ತೊಗೊಂಡಿದ್ದಕ್ಕೆ ಇವ್ರು ಉದ್ದಾರ ಆದ್ರು ಅಂತೇಳಿ ಬೇಡ ಆ ಮೂಳಿ ಆಟೋ ಎದಕ್ಕೆ ಬೇಕಾಗಿತ್ತು ಹೌದಿಲ್ಲ ನೀವು ಬೇರೆದ ತೊಗೊಂಡು ಹೊಡೀರಿ ಏನು ಉದ್ದಾರ ಆಗಲಿ ಬೇಕಾದಾಗಲಿ ಅದು ನಾವು ತೊಗೊಂಡಿದ್ದಿರ್ತತಿ ನಮ್ದು ಇರ್ತತಿ ಈಗೇನು ಕಲ್ಲಾಳ ಕೊಡ್ತಿದ್ವಿ ಈಗಿಗೂ ರೊಕ್ಕನ ಕೊಡ್ತಿದ್ವಲ್ಲ ಶೋರೂಮ್ ಕೊಡೋಣ 50,000 ಹೆಚ್ಚಿಗೆ ಆಗವಲ್ ತಕ್ಕ ಹೊಸದು ತೊಗೊಂಡ್ವಿ ಅನ್ನಂಗೆ ಆಗಂಗಿಲ್ಲ ಆಯ್ತು ಮತ್ತೇನು ಮಾಡೋದು ಏನು ಕಾಲು ಬಿದ್ಕೊಂತ ಹೋಗ್ಬೇಕನ ಬಿಡು ಹೋಲಿ ಯಾರಿಗಾರ ಕೊಟ್ಕೊಲಿ ಏನಾರ ಮಾಡ್ಕೊಲಿ ಹಂಗಾರ ದೀಪಾವಳಿ ಪಡ್ಡೆ ದಿನನ ತೊಗೊಂಬಿಡ್ನಲ್ಲ ಏನಂತಿ ಮತ್ತೆ ಅದಕ್ಕೆ ರೊಕ್ಕ ಹೋಗಿ ಕೊಟ್ಟು ಬರ್ಬೇಕಲ್ಲ ಮತ್ತೆ ಈಗ ನನ್ನ ಅಂತೇಳಿ ಒಂದು 50,000 ಐತಿ ಏನು ಭಾಳ ರೊಕ್ಕಿಲ್ಲ 50,000 ರೂಪಾಯಿ ಕೊಟ್ಟು ಲೋನ್ ಮಾಡ್ಸಕ್ಕೆ ಹಾಕಿ ಬರ್ನಂತ ದೀಪಾವಳಿ ಪಡ್ಡೆ ದಿನ ಬೇಕ್ರಿ ನಮ್ಗಂತ ಹೇಳಿ ಬರ್ನ ತಯಾರಾಗಿ ಪಟ್ನ ಹೋಗ್ಬರ್ನ ಹೌದಾ ರೀ ರೆಡಿ ಹಾಕಿನಿ ಹೋಗಿ ಬರ್ನಂತೆ ಗಂಡ ಇಂತಿ ಹುಷಾರಾಗಿ ಹೋಗಿ ಬರ್ರಿ ಏನು ಇಬ್ಬರು ಹೋರಿ ಆ ಹುಡುಗನ ಕರ್ಕೊಂಡು ಹೋಗ್ಬೇಡ್ರಿ ಈಗ ಯಾಕಂದ್ರೆ ಮತ್ತೆ 3 ಮಂದಿ ಹಾಕಿರಿ ಮತ್ತೆ ಇನ್ನೊಬ್ಬರನ್ನ ಎಲ್ಲಿ ಹುಡ್ಕೋದು 3 ಮಂದಿ 3 ಬಟ್ಟಿ ಬಾಳೆ ಬೇಡ ಇಬ್ಬರೇ ಹೋಗಿ ಬರ್ರಿ ಇದ ಖುಷಿಗೆ ಬರ್ತಾ 1 ಕಿಲೋ ಚಿಕನ್ ಹಿಡ್ಕೊಂಬ ಇಲ್ಲ ಮಟನ್ನಾರ ಏನಾರ ಇದನ್ನ ಮಾತ್ರ ಬಿಡಬೇಡ್ರಿ ನೀವು ತಲೆ ಮ್ಯಾಗ ತಲೆ ಬಿದ್ರೆ ಸರಿ ಇದು ಬೇಕು ಅಯ್ಯ ಇದು ಬೇಕು ಮತ್ತೆ ಹೋಗು ಇದು ತಿನ್ಲಿಲ್ಲ ಅಂದ್ರೆ ಮತ್ತೆ ದುಡಿದು ಇದಕ್ಕೆ ಭಾರತ ಹಿಡ್ಕೊಂಬರವ ಮರ್ತು ಬರ್ಬೇಡ್ರಿ ಮತ್ತೆ ಆಯ್ತು ನಾನು ಮಸ್ತ್ ತಯಾರಾಗಿ ಬರ್ತೀನಿ ನೀನು ತಯಾರಾಗಿ ಬಾ ಹ್ಞೂ ರೀ